ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 9 ತಿಂಗಳು ಕಳೆದರೂ ರೈತ ಪರ ಯೋಜನೆ ಮಾಡಿಲ್ಲ. ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲಾಭವಾಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ಗಂಡನಲ್ಲಿ ಸಮಸ್ಯೆ, ವಿನಾಕಾರಣ ಪತ್ನಿ ಮೇಲೆ ಆರೋಪ, ವರದಕ್ಷಿಣೆ ಕಿರುಕುಳ ನೀಡಿ ಗಂಡನ ಮನೆಯವರಿಂದ ಥಳಿತ. ಕಾಂಗ್ರೆಸ್ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲಾಭವಾಗಲಿದೆ. ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂದು ಕಾಂಗ್ರೆಸ್ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ವಿಷಯ ಅವರಿಗೆ ಬಿಟ್ಟ ವಿಚಾರ. ನಾವು ಯಾವುದಕ್ಕೂ ವಿರೋಧ ಮಾಡೋದಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಜೊತೆಗೆ ಪುಲ್ವಾಮಾ ದಾಳಿಯನ್ನ ಬಿಜೆಪಿಯವರು ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿ, ಇದು ಕಳೆದ 5 ವರ್ಷದಿಂದ ಚರ್ಚೆಯಲ್ಲಿದೆ. ಇದನ್ನ ಜನರು ತೀರ್ಮಾನ ಮಾಡಬೇಕು ಎಂದು ಹೇಳಿದ್ರು. ನಮಗಿರುವಂತ ಅಡ್ವಾಂಟೇಜು, ಪ್ರತಿ ವಾರ ನಾನು ಕಾಂಗ್ರೆಸ್ ಆಫೀಸಲ್ಲಿ ಇರ್ತೀನಿ. ಇದೇ ಚುನಾವಣೆ ಅಥವಾ ಇದರ ಸಂಘಟನೆ ಮತ್ತು ಪ್ರತಿ ತಾಲೂಕಿಗೆ ಕೂಡ ನಾವು ವಿಸಿಟ್ ಮಾಡ್ತೀವಿ. ಮಂತ್ರಿ ಆದ್ಮೇಲೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೆಚ್ಚು ಕಮ್ಮಿ ಎಲ್ಲ ಕಡೆ ಕೂಡ್ತೀವಿ. ಹೀಗಾಗಿ ಕೆಲವರು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ದು ನಿರಂತರವಾಗಿ ಚುನಾವಣೆ, ಸಂಘಟನೆ, ಜನರ ಸಮಸ್ಯೆ ಇರೋದ್ರಿಂದ ನಾವು ಚುನಾವಣೆ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಹೀಗಾಗಿ ಅದ್ರ ಜೊತೆಗೆ ಪಕ್ಷ ಕೂಡ ದೊಡ್ಡದಾಗಿದೆ. ಇವೆರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಇದು ಸಹಕಾರಿ ಆಗಿದೆ. ಹೇಳ್ತಾರೆ, ಯಾಕಂದ್ರೆ ಯಾವ ಕ್ಷೇತ್ರಕ್ಕೂ ನಾವು ಹೋಗಿಲ್ಲ ಇಲ್ಲಿವರೆಗೂ. ಅದಿದೆ, ಬಹಳಷ್ಟು ಅವ್ರ ಬಗ್ಗೆ ಅಸಮಾಧಾನ ಇದೆ. ನಾವು ಕೂಡ ಓದಲೆಲ್ಲ ಕೇಳ್ತೀವಿ, ಅವ್ರನ್ನ ಯಾರು ಬಂದಿಲ್ಲ ಅಂತಾರ. ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆಯೂ ಮಾಡಿಲ್ಲ. ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರ ಅಷ್ಟೇ. ಅವ್ರು ಕೇಂದ್ರ ಯಾವುದೇ ಮಾಡ್ತಿತ್ತು ಅಂತ ಯಾವುದೇ ಯೋಜನೆ ಅದು ನಂದೇ ತಿಳಿದಾರ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆಗೆ ಆಗಲಿ ಮುಖಂಡರ ಜೊತೆ ಅವ್ರ ಸಂಪರ್ಕ ಭಾಳ ಕಡಿಮೆ ಇದೆ. ಸೊ ಅವ್ರ ಪಾರ್ಟಿ ಆಂತರಿಕ ವಿಚಾರ, ಅದು ಹೆಂಗೆ ಅವರು ಮಾಡ್ತಾರೆ ಅವ್ರು ಬಿಟ್ಟಂಥ ವಿಚಾರ. ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನು ನಾ ಅಬ್ಸರ್ವೇಷನ್ ಮಾಡಿದ್ವಿ. ಅದು ಅವ್ರ ಪಾರ್ಟಿ ಮುಖಂಡರ ಅವ್ರ ಪಕ್ಷ ತೀರ್ಮಾನ. ಈಗ ನಾವು ಸೋಲ್ತಾರೋ ಗೆಲ್ತಾರೋ ಸ್ಪಷ್ಟ ಇಲ್ಲ. ನಾವು ಯಾರ ಬಗ್ಗೆ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನೇನು ಹೇಳಿಕ್ ಹೋಗಿ ನಮ್ಮ ಅಷ್ಟೇ ನಾವೇನು ಕೆಲಸ ಮಾಡಿದ್ವಿ, ಇಷ್ಟು ಮಾಡಿದೀವಿ, ಇಷ್ಟು ನಮ್ಮನ್ನು ನೋಡಿ ಅದು ಅಷ್ಟೇ ಹೇಳೋದು ನಾವು. ಅವ್ರು ಹಂಗೆ ಹಿಂಗೆ ಅವ್ರನ್ನ ಬೈಕೋತ ಏನು ನಾವು ಹೋಗೋದಲ್ಲ. ಅವ್ರು ಯಾಕೆ ಸೇರ್ಯಾರ ಅವ್ರನ್ನ ಕೇಳ್ಬೇಕು. ನೀವು ಯಾಕೆ ಸೇರಿದ್ರ ನೀವು ಪ್ರಶ್ನೆ ಮಾಡ್ಬೇಕಾದ ಅವ್ರು ನಮ್ಮನ್ನಲ್ಲ. ಅಂಜಿದ ಬೆಟ್ಟ ನೀವು ಅವ್ರನ್ನ ಕೇಳ್ಬೇಕು. ನಾವ್ ಹೆಂಗೆ ಹೇಳಕ್ ಬರ್ತಾರೆ, ಎದುರಿದಾರೋ ಧೈರ್ಯ ಇದ್ರೆ ನಮಗೆ ಗೊತ್ತಾಗುತ್ತೆ. ನೀವು ಕೇಳಿ, ಖಂಡಿತವಾಗಿ ಆಗ್ತದೆ. ಎಲ್ಲ ಸರ್ವೆಯಲ್ಲಿ ಕೂಡ ಅದ್ರ ಬಗ್ಗೆ ಪ್ಲಸ್ ಇದೆ. ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇದೀವಿ. ಇವಾಗ ಅಲ್ಲಿ ಮಹಿಳೆಯರೇ ಬಹಳ ಉತ್ಸಾಹದಿಂದ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಕೊಟ್ಟಿದೆ ನಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಬಹಳಷ್ಟು ಜನ, ಸುಮಾರು ಒಂದು 70% ಜನ ಅದ್ರ ಪರವಾಗಿ ಇದಾರ. ಅದು ಖಂಡಿತವಾಗಿ ನಮ್ಮ ಚುನಾವಣೆಗೆ ನಾವೇಳ ಭಾಷೆ ಮೋದಿ ಗ್ಯಾರಂಟಿ ಬರೀ ಮೋದಿ ಗ್ಯಾರಂಟಿ ಅಂತಾರೆ. ಅದ್ರ ಹಿಂದೆ ಏನು ಬೇಕಲ್ಲ, ಏನು ಪಟ್ಟಿ ಬೇಕಾ? ಮೋದಿ ಗ್ಯಾರಂಟಿ ನಾವು ಹೋಗ್ತೀವಿ. ನಾವು ಏನು ಪಟ್ಟಿ ಇದೆ, ಏನಾದ್ರು ಇದೆಯಾ ಅದ್ರ ಬಗ್ಗೆ 1, 2, 3, 4 ಏನಿಲ್ಲ. ನಮ್ದು ಗ್ಯಾರಂಟಿ ಆಲ್ರೆಡಿ ಜಾರಿಯಲ್ಲಿದೆ, ಹೇಳಿದ್ದೀವಿ, ಕೊಡ್ತಾ ಇದ್ದೀವಿ. ಮೋದಿ ಅವ್ರ ಗ್ಯಾರಂಟಿ ಎಲ್ಲೇ ಹಳ್ಳಿಯಲ್ಲಿ ಫೀಲ್ಡ್ನಲ್ಲಿ ಪ್ರಭಾವ ಬೀರಿಲ್ಲ. ಯಾವುದೇ ಆದಂಥ ಒಂದು
ಸ್ಕೀಮ್ ಇಲ್ಲ ಅದಕ್ಕೆ. ಅದು ಮೋದಿ ಗ್ಯಾರಂಟಿ, ಈ ದೇಶಕ್ಕೆ ಜನರಿಗೆ ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂತ ಗ್ಯಾರಂಟಿಗಳು ಯಾವುದೂ ಇಲ್ಲ. ನಾಮಿನೇಷನ್ ಇನ್ನು ಚರ್ಚೆ ಮಾಡ್ಬೇಕ್ರೆ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು ಮುಖಂಡರು ಚರ್ಚೆ ಮಾಡ್ತೀವಿ. ನಾವು ಪ್ರತಿ ನನ್ನ 4 ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಅಷ್ಟೇ ಹೋಗಿ ಮಾಡಿದೀವಿ 5 ಜನ. ಈ ಸಾರಿ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸರ್ಕಾರ ಬದಲಿ ಮಾಡ್ತೀವಿ ಅಂತ ಹೇಳಿದ್ವಿ, ಇಲ್ಲಿ ಸರ್ಕಾರ ಬದಲಿ ಮಾಡ್ತೀವಿ ಅಂತ ಹೇಳಿದ್ವಿ, ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ನಿನ್ನೆ. ಪ್ರಣಾಳಿಕೆಯಲ್ಲಿ ಬಿಜೆಪಿದವರು ಬಹಳಷ್ಟು ಕೆಲವೊಂದು ಅಪೇಕ್ಷೆಗಳು ಅಂತ ಈಗ 370 ಮತ್ತೆ ನಾವು ಇದನ್ನ ಮಾಡ್ತೀವಿ ಕಾಶ್ಮೀರದಲ್ಲಿ ಅದು ಇದನ್ನ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಅದ್ರ ಬಗ್ಗೆ ಬಿಜೆಪಿ ಅಬ್ಜೆಕ್ಷನ್ ತೆಗೆದಿದ್ದಾರೆ. ಕೆಲವೊಂದು ಈ ವಿಷಯಗಳ ಕೆಲವೊಂದು ಬಿಜೆಪಿದವರು ಅಪೇಕ್ಷೆ ತೆಗೆದಿದ್ದಾರೆ. ಅದ್ರ ಬಗ್ಗೆ ಅದೇ ನಮ್ಮ ಸರ್ಕಾರಕ್ಕೆ ಯಾವ್ದು ಒಳ್ಳೇದ್ರೆ ನಾವು ಮಾಡ್ತೀವಿ. ಈಗ ಹಿಂದೆ ಅವ್ರು ಮಾಡಿದ್ರು, ನಾವು APMC ಕಾಯ್ದೆ ತೆಗಿತು ಅಂತ ಹೇಳಿದ್ದೀವಿ, ಪ್ರಣಾಳಿಕೆಯಲ್ಲಿ ತೆಗೆದುಹಾಕುವಂತ ಪ್ರಯತ್ನ ಮಾಡಿದೀವಿ. ಗೋ ಹತ್ಯೆ ನಿಷೇಧನೋ ಯಾವ್ದನ್ನು ಕಾಣ್ತಂದ್ರು ಅದನ್ನೇನೋ ತೆಗೆಯುವಂತ ಪ್ರಯತ್ನ ಅಂತ ಅವಾಗ ಹೇಳಿದ್ದೀವಿ. ನಮ್ಮ ಸರ್ಕಾರ ಏನ್ ಬೇಕು ನಾವು ಅದನ್ನ ಪ್ರಣಾಳಿಕೆ ಕೇಳ್ತೀವಿ, ಸರ್ಕಾರ ಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ. ಅಬ್ಜೆಕ್ಷನ್ ಮಾಡೋದು ನಾವು ಮಾಡಿದೀವಿ. ಹಿಂದೆ ಇವರೆಲ್ಲ ತರ್ಕ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಮಾಡಿದ್ವಿ ನಾವು. ಈಗ ಅದನ್ನ ಜಾರಿ ತಂದಿವಲ್ಲ, ಹಳೆ ಶಿಕ್ಷಣ ನೀತಿ ಜಾರಿ ತಂದಿವಿ. ಹಾಗೆ ನಮ್ಮದೇ ಪಕ್ಷದ ಕೆಲವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀವಿ, ಅಧಿಕಾರ ಬಂದ್ರೆ ಜಾರಿ ತರ್ತೀವಿ ಅಷ್ಟೇ. ಸರ್, ಈಗ ನಾಮಿನೇಷನ್ ಇದು ಶೋಕ್ ಸ್ಟ್ರೆಂತ್ ಆಗ್ತಾವೆ. ತಾವೀಗ ಕೆಲವು ಕಾರ್ಯಕರ್ತರು ಮಾಡ್ತೀವಿ ಅಂತ ಇದ್ದಾರೆ ಅಷ್ಟೇ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳು ಕಳೆದರೂ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಅಂತ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದ್ರು. ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಜನರ ನೆರವಿಗೆ ಬರಬೇಕಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳು ಕಳೆದರೂ ರೈತಪರ ಯೋಜನೆ ಮಾಡದೆ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಅಂತ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದರು. ಒಂದು ನಿಮಿಷ ರೀ, ನಾನು ಅದೇ ಹೇಳ್ತಾ ಇರೋದು. ನೋಡ್ರಿ, ಒಂದು ನಿಮಿಷ, ನಿಮ್ಮ ಬಾಯಲ್ಲೇ ಸಂಸದರಿದ್ದಾರೆ, ನಾವು ಇದ್ದೇವೆ, ನೀವು ಇದ್ದೀರಿ, ಎಲ್ಲರೂ ಇರ್ತೇವೆ. ವ್ಯವಸ್ಥೆಯಲ್ಲಿ ನಿಯಮಗಳ ಪ್ರಕಾರನೇ ಹೋಗ್ಬೇಕಾಗ್ತದೆ. ಅದನ್ನು ಸ್ಪಷ್ಟವಾಗಿ ನಾವು ಅಸೆಂಬ್ಲಿಯಲ್ಲಿ ಕೂಡ ರೈಸ್ ಮಾಡಿದ್ದೇವೆ. ನೀವು ಯಾವ ಫಾರ್ಮೆಟಲ್ಲಿ ಕೊಡಬೇಕು ಕೊಡ್ತಾ ಇಲ್ಲ, ನೀವು ಡಾಟಾ ಕರೆಕ್ಟಾಗಿ ಕೊಟ್ಟಿಲ್ಲ, ತಕ್ಷಣ ಕೊಡಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅಸೆಂಬ್ಲಿಯಲ್ಲಿ ಹೇಳಿದ್ದೇವೆ. ಅವ್ರು ಕೊಟ್ಟಿಲ್ಲ ಅದನ್ನ. ಸರ್, ಮುಖ್ಯಮಂತ್ರಿ ಒಂದು ನಿಮಿಷ ರೀ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋದು, ಸರ್ಕಾರ ಇರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಯಮಾವಳಿಗಳ ಪ್ರಕಾರ ಅದನ್ನು ವಿತಿನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕು. ಮತ್ತು ಯಾವ ಫಾರ್ಮೆಟಲ್ಲಿ ಸಬ್ಮಿಟ್ ಮಾಡಬೇಕು ಅದು ಸಬ್ಮಿಟ್ ಮಾಡಿದಾಗ ತಕ್ಷಣ ಬರ್ತದೆ. ಅದು ನಾವು ಸುಮ್ಮನೆ ಬಾಯಿಂದ ಬರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಕೂಡ, ಮುಖ್ಯಮಂತ್ರಿ ಇದ್ದಾಗ ಕೂಡ ನಮ್ಮದೇ ಸರ್ಕಾರ ಇತ್ತು ಇಲ್ಲಿ. ನಾವು ಕೇಂದ್ರ ಸರ್ಕಾರ ಕೊಡೋದಕ್ಕೋಸ್ಕರ ಕಾಯಲಿಲ್ಲ. ನಾವು ರಾಜ್ಯ ಸರ್ಕಾರದ ಅಕೌಂಟಿಂದ ತಕ್ಷಣ ಬಿಡುಗಡೆ ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಅಂತ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆದರೆ ಇವ್ರ ಹಾಗೆ ನಾವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ತಮಗೂ ಗೊತ್ತಿದೆ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ತಕ್ಷಣ 24 ಗಂಟೆಯಲ್ಲಿ ಪರಿಹಾರ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದನ್ನು ಮಾಡಲಿ ಇವರು. ಅದನ್ನು ಮಾಡಿ ಆಮೇಲೆ ನೀವು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು. ನೀವು 1 ರೂಪಾಯಿ ಕೊಡೋಕ್ಕೆ ತಯಾರಿಲ್ಲ. ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅವರು 1 ರೂಪಾಯಿ ಹಣ ಕೊಡದೇನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಹೇಗೆ ಮಾಡ್ತೀರಿ ನೀವು? ಅದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದಿಲ್ಲ. ನೋಡಿ, ಒಂದು ನಿಮಿಷ ನೋಡಿರಿ, ನಾನು ನಿಮಗೆ ಮಹದಾಯಿದು ಫಸ್ಟ್ ಹೋರಾಟ ಪ್ರಾರಂಭ ಆದ ಬೆಳಗಾವಿನಲ್ಲಿ ಫಸ್ಟ್ ಪ್ರೆಸ್ ಮೀಟ್ ನಾನೇ ಮಾಡಿದ್ದೆ. ಗಮನದಾಗಿರಲಿ, ಈ ಹಿಂದೆ ಮಹದಾಯಿ ವಿಷಯದಲ್ಲಿ ಈಗಾಗಲೇ ತೀರ್ಪು ಕೊಟ್ಟಾಗಿದೆ. ಅರ್ಥ ಆಯ್ತಾ? ನೀವು ಟೆಂಡರ್ ಕರೀದಕ್ಕೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೇನು ನೀವು ಕಳಸಾ ಬಂಡೂರಿ ವಿಷಯದಲ್ಲಿ ನಿಮಗೆ ಸುಮಾರು ಒಂದು 750 ಮೀಟ್ರ್ನಷ್ಟು ಕೆಲಸ ಬಾಕಿ ಉಳಿದಿರ್ತಕ್ಕಂಥದ್ದು, ಕಳ್ಕೊಂಬಿ ಹತ್ರ. ನಾನು ಕೂಡ ಸ್ವತಃ ಹೋಗಿ ಆ ಸಂದರ್ಭದಲ್ಲಿ ನಾನು ಸ್ವತಃ ಫಿಸಿಕಲಿ ನೋಡಿ ಬಂದಿದ್ದೆ. ನೀವು ಕೂಡ, ತಾವು ಕೂಡ ಮಾಧ್ಯಮದವ್ರು ಅನೇಕ ಜನ ನನ್ನ ಜೊತೆಗೆ ಬಂದಿದ್ದೀರಿ. ಅವಾಗ ಕೆಲಸ ಕಾಮಗಾರಿ ಮಾಡೋದಕ್ಕೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಈ ಹಿಂದೆ ನಮ್ಮ ಕೃಷ್ಣಾದಲ್ಲಿ ಕೋರ್ಟಲ್ಲಿ ಇರಲಿಲ್ವಾ ಕಾಮಗಾರಿ? ನಾವು ನಿಲ್ಲಿಸಿದ್ವಾ
ಕಾಮಗಾರಿ ಮಾಡಿದ್ರಲ್ಲ, ಇವತ್ತಿಗೂ ಕೋರ್ಟಲ್ಲಿದೆ, SOP ಇದೆ ಅಲ್ಲಿನೂ ಕೂಡ. ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಕೆಲಸ ಮುಗಿಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಅದು ಬರ್ತಾ ಇರ್ತಕ್ಕಂಥದ್ದು ಅದೇನು ಏರಿಯಾ ಬರುತ್ತೆ 750 ಮೀಟರ್ಸು, ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಫಾರೆಸ್ಟ್. ಇಟ್ಸ್ ನಾಟ್ ಕಮ್ಮಿಂಗ್ ಅಂಡರ್ ಇವನ್ ಸೆಂಟ್ರಲ್ ಫಾರೆಸ್ಟ್ ಆಲ್ಸೋ, ರಿಸರ್ವ್ ಫಾರೆಸ್ಟ್ ಆಲ್ಸೋ. ಬಟ್ ಆದರೂ ಮಾಡಲಿಕ್ಕೆ ತಯಾರಿಲ್ಲ. ಅದೇ ರೀತಿ ಮೇಕೆದಾಟು ವಿಷಯ ತಗೊಳ್ಳಿ, ದೊಡ್ಡ ಪಾದಯಾತ್ರೆ ಮಾಡಿದರು. ನಮ್ಮ ನೀರು ನಮ್ಮ ಹಕ್ಕು ಎಲ್ಲಾಯಿತು, ಮುಗಿದೋಯ್ತಲ್ಲಿ. ಕೃಷ್ಣೆಯಲ್ಲೂ ಅಷ್ಟೇ. ನಾನು ಈಗಾಗಲೇ ಅದಕ್ಕೆ ಹೇಳಿದ್ದು ನಿಮಗೆ, ಕೇಂದ್ರ ಸರ್ಕಾರ ಯಾವುದೇ ಒಂದು ಪರಿಹಾರ ಕೊಡಬೇಕಾಗಿದ್ದರೆ ನೇರವಾಗಿ ಕೇಂದ್ರ ಸರ್ಕಾರದ ಖಾತೆಯಿಂದ ಕೊಡೋಕ್ಕೆ ಬರಲ್ಲ. ಅದನ್ನು ನೀವು NDRF ಇಂದ SDRFಗೆ ಕೊಡಬೇಕಾಗ್ತದೆ. ಅದಕ್ಕೆ ವಿತಿನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕು. ಒಂದು, ಅದಕ್ಕೆ ನಿಯಮಾವಳಿಗಳಿದಾವೆ, ನಿಯಮಾವಳಿಗಳ ಪ್ರಕಾರ ಹೋಗಬೇಕು. ಅದನ್ನು ಇವರು ಮಾಡಿಲ್ಲ, ಅದಕ್ಕೋಸ್ಕರ ತಡ ಆಗಿರ್ತಕ್ಕಂಥದ್ದು. ಅದನ್ನು ಸ್ಪಷ್ಟವಾಗಿ ನಮ್ಮ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾವು ಕೂಡ ಇದನ್ನು ಹೇಳಿದ್ದೇವೆ. ಮತ್ತು ಕಳೆದ ಅಸೆಂಬ್ಲಿ ನಡೆದಂಥ ಸಂದರ್ಭದಲ್ಲಿ ಕೂಡ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಅಸೆಂಬ್ಲಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಹೇಳಿದ್ದಾರೆ, ನೀವು ಯಾವ ಫಾರ್ಮೆಟಲ್ಲಿ ಕೊಡಬೇಕು ಕೊಟ್ಟಿಲ್ಲ, ಅದನ್ನು ಬದಲಾವಣೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಕೂಡ ನಿಗದಿತ ಸಮಯದಲ್ಲಿ ಸಬ್ಮಿಟ್ ಮಾಡಲಿಲ್ಲ. ಆದರೆ ಇವತ್ತು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಕೇಂದ್ರ ಸರ್ಕಾರ ನಮಗೆ ತಾರತಮ್ಯ ಧೋರಣೆ ಮಾಡ್ತದೆ ಅಂತಕ್ಕಂಥ ಆರೋಪವನ್ನು ಮಾಡ್ತಕ್ಕಂಥ ಕೆಲಸವನ್ನು, ರಾಜಕೀಕರಣಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮ ಅಲ್ಲ. ಇದು ಸಿದ್ದರಾಮಯ್ಯ ಹೇಳ್ತಕ್ಕಂಥ ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ನಾವು ಇತ್ತೀಚೆಗೆ ಸಿದ್ದರಾಮಯ್ಯನವರ ಹೇಳಿಕೆಗಳು, ವಿಶೇಷವಾಗಿ ರೈತರ ವಿಷಯದಲ್ಲಿ ಮಾಡ್ತಕ್ಕಂಥ ಹೇಳಿಕೆ ಏನಿದೆ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ ಏನಿದೆ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ, ಕೊನೆಗೆ ನಾನು ಇದನ್ನು ಹೇಳಿ ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತೇನೆ, ಆಮೇಲೆ ನಿಮ್ಮ ಪ್ರಶ್ನೆ ತಗೊಳ್ತೇನೆ. ನೀರಾವರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದೇ ಒಂದು ಯೋಜನೆಗಳನ್ನು ಇವತ್ತು ಮಾಡ್ತಾ ಇಲ್ಲ. 100 ಕೋಟಿ ರೂಪಾಯಿದು ಕೂಡ ಕೆಲಸನೂ ಕೂಡ ಇವತ್ತಿಗೂ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದಿಲ್ಲ. ಅದು ಕಾವೇರಿ ಬೇಸಿನ ಕಾಮಗಾರಿಗಳಿರ್ಬೋದು, ಕೃಷ್ಣಾ ಬೇಸಿನ ಕಾಮಗಾರಿಗಳಿರ್ಬೋದು, ಅಥವಾ ಬೆಳಗಾವಿ ಭಾಗದಲ್ಲಿರ್ತಕ್ಕಂಥ ಕಳಸಾ ಬಂಡೂರಿ ಮಹದಾಯಿ ಇರ್ಬೋದು, ಯಾವುದೇ ಯೋಜನೆಗಳಿಗೆ 100 ಕೋಟಿ ರೂಪಾಯಿದಷ್ಟೂ ಕೂಡ ಕಾಮಗಾರಿಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಟೆಂಡರ್ ಕರಿತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಇದು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನಿಲುವನ್ನು ತಾಳ್ತಾ ಇರ್ತಕ್ಕಂಥದ್ದು. ಅದನ್ನು ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿ ಪ್ರತಿಯೊಬ್ಬ ರೈತರ ಮನೆಗೆ ತೆಗೆದುಕೊಂಡು ಹೋಗ್ತೇವೆ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಪ್ರಿಯಾಂಕಾ ಹಳಕೆ ಅನ್ನೋ ಪತ್ನಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗಂಡನ ಮನೆಯವರು ಸೇರಿ ಚಿತ್ರಹಿಂಸೆ ನೀಡಿದ್ರು. ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ತನ್ನ ಗಂಡನಲ್ಲಿ ಸಮಸ್ಯೆ ಇರೋದು ಕಂಡು ಬಂದಿತ್ತು. ಆದರೆ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡಿ ಹೊಡೆದು ಮನೆಯಿಂದ ಆಚೆ ಹಾಕಿದ್ದಾರೆ ಎಂದರು. ನನ್ನ ಪತಿಯ ತಪ್ಪನ್ನ ಮರೆಮಾಚಲು ನನಗೆ ವರದಕ್ಷಿಣೆ ಕಿರುಕುಳ ನೀಡಿ ಮನೆಯಿಂದ ಹೊರಹಾಕಿದ್ದಾನೆ. ಪೊಲೀಸರ ಬಳಿ ನ್ಯಾಯ ಕೇಳಲು ಹೋದರೂ ನನಗೆ ನ್ಯಾಯ ಕೊಡಿಸ್ತಾ ಇಲ್ಲ ಎಂದು ಪತ್ನಿ ಪ್ರಿಯಾಂಕಾ ಆರೋಪಿಸಿದ್ದಾರೆ. ಹೌದು, ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ನನ್ನ ಗಂಡನಲ್ಲಿ ಸಮಸ್ಯೆ ಇರುವುದು ಕಂಡು ಬಂದಿತ್ತು. ಆದರೆ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡಿ ಥಳಿಸಿ ಮನೆಯಿಂದ ಆಚೆ ಕಳಿಸಿದ್ದಾರೆ ಎಂದು ದೂರಿದ್ದಾರೆ. ನನ್ನ ಹೆಸರು ಪ್ರಿಯಾಂಕಾ ದರ್ಶನ್ ಹಳ್ಕೀರಿ. ಈಗ 2.5 ವರ್ಷದಿಂದ ನಂದು ಗೋಕಾಕ್ದಾಗ ವಾಸಿಸುವ ದರ್ಶನ್ ಶಿವಪ್ಪ ಹಳ್ಕಿಯವ್ರ ಜೊತೆ ಮದುವೆ ಆಗಿತ್ರಿ. ಮದುವೆ ಆದ್ಮೇಲೆ ನಾವು ಗೋಕಾಕ್ನಾಗನ ಅವ್ರದ್ದು ಮನೆ ಐತ್ರಿ, ವಿವೇಕಾನಂದ ನಗರ್ 5th ಕ್ರಾಸ್ನಾಗ. ಅಲ್ಲಿ ಒಂದು 15 ದಿವ್ಸ ಇದ್ದು ರೀ. ಅಲ್ಲಿನ 15 ದಿವ್ಸ ಇದ್ದಾದ್ಮೇಲೆ ನಾವು ಬೆಂಗ್ಳೂರ್ಗೆ ಹೋದ್ವಿ. ಅಲ್ಲಿ ಒಂದು 1.5 ತಿಂಗಳು ಎಲ್ಲ ಚಲೋ ಇತ್ತು ರೀ. 1.5 ತಿಂಗಳು ಆದ್ಮೇಲೆ ನಮ್ಮ ಅತ್ತಿ ಗಂಡ ಇವರೆಲ್ಲ ಕುಡ್ಕೊಂಡ ನಂಗೆ ವರದಕ್ಷಿಣೆ ತಗೊಂಡ್ ಬಾ ಅಂತ ಕಿರ್ಕೊಳ್ ಕೊಡಕ್ಕೆ ಸ್ಟಾರ್ಟ್ ಮಾಡಿರ್ರಿ. ಅವ್ರ ಬಂಗಾರ ತಗೊಂಡ್ ಬಾ ಅಂತಾರಿ. ಮತ್ತ ವರದಕ್ಷಿಣೆ ನಮ್ಮ ಮಮ್ಮಿ ಪಪ್ಪನ ಕಡೆಯಿಂದ 5 ಲಕ್ಷ ರೂಪಾಯಿ ವರದಕ್ಷಿಣೆ ತಗೊಂಡ್ ಬಾ ಅಂತ ಹೇಳಿದ್ರಿ. ಮದುವೆ ಆಗೋವಾಗನು 2 ತೊಲಿ ಬಂಗಾರ ಹಾಕೇವ್ರಿ ನಾವ. ಮತ್ತ ಕೈಯಾಗ ದುಡ್ಡನ್ನು ಕೊಟ್ಟೇವ್ರಿ. ಮತ್ತ ಹೋದ್ ವರ್ಷ ನಾವಿಲ್ಲಿ ನನ್ನ ಗಂಡನ ಜೊತೆ ಇಲ್ಲಿ 2022ರಾಗ ಇದಕ್ ಹಬ್ಬಕ್ಕಂತ ಬಂದಿದ್ದು ರೀ, ದಸರಾ ಹಬ್ಬಕ್ಕ.
ಅವಾಗ ನನ್ನ ಗಂಡ ನಮ್ಮ ತವ್ರ ಮನ್ಯಾಗನ ಇದ್ದು ರೀ. ಅವಾಗನು ನನ್ನ ಜೊತೆ ಜಗಾಡಿ 15,000 ರೂಪಾಯಿ ನಮ್ಮ ತವ್ರ ಮನೆಯವ್ರ ಕಡೆಯಿಂದ ಇಸ್ಕೊಂಡ್ ಹೋಗ್ಯಾರ್ರಿ. ನಮ್ದು ಮದ್ವಿ 21 ಜೂನ್ 2021 ಆಗಿತ್ರಿ. ಏನ್ ಚಿತ್ರಹಿಂಸೆ ಕೊಟ್ರ, ಏನ್ ಯಾವ ರೀತಿ ಟಾರ್ಚರ್ ಕೊಟ್ರಿ? ಊಟಕ್ಕೆ ಕೊಡ್ತಿರ್ಕಿಲ್ರಿ. ಮತ್ತ ನಮ್ಮ ಅತ್ತಿ ಮದುವೆ ಆದ್ಮೇಲೆ 3-4 ವರ್ಷ ಮಕ ಮಾಡ್ಬೇಡ ಅಂತ ಹೇಳಿದ್ರಿ. ಅದ್ರ ಸಂಬಂಧ ನಮ್ಮ ಯಜಮಾನ್ರು ನಂಗೆ ಒಂದು ಟ್ಯಾಬ್ಲೆಟ್ ಕೊಡ್ತಿರ್ರಿ. ಎಂಥದಂತ ನಂಗೆ ಗೊತ್ತಿಲ್ರಿ, ಬಟ್ ವೈಟ್ ಕಲರ್ ಟ್ಯಾಬ್ಲೆಟ್ ಇರ್ತಿತ್ರಿ ಅದು. ಮತ್ತು ತಗೊಲಿಕ್ಕಂದ್ರ ಅವ್ರ ನಮ್ಮ ಅತ್ತಿ ಮತ್ತು ನನ್ನ ಗಂಡ ನಂಗೆ ಹೊಡೆಯೋದೋ ಬಡಿಯೋದೋ ಮಾಡ್ತಿರ್ರಿ. ಮತ್ತು ನಮ್ಮ ಭಾವ ಮತ್ತು ನಮ್ಮ ನೆಗ್ಯಾನಿ ಅವ್ರಿಗೆ ಫೋನ್ ಹಚ್ಚಿ ಆಕಿ ನಾವು ಹೇಳ್ದಂಗೆ ಕೇಳ್ಕೊಂಡು ಇರೋದಿದ್ರೆ ಇಲ್ಲದ ಆಕಿ ತವ್ರ ಮನಿಗೆ ಹೋಗಂತ ಹೇಳ, ನೀ ಗಂಡ ಅದಿ, ನಿಂಗೆ ಹೊಡ್ಯಾಕ್ ಆಕಿಗೆ ಅಧಿಕಾರ ಐತೆ, ಹೇಳ್ದಂಗೆ ಕೇಳ್ಕೊಂಡ್ ಟ್ಯಾಬ್ಲೆಟ್ ಅದು ತಗೊಂಡ್ ಇರೋಂಗಿದ್ರೆ ಅಂತ ಹೇಳಿಕಿಗೆ ಇಲ್ಲದ ಆಕಿಗೆ ಒಂದು 4 ತಗದ್ ಬಿಡು. ಮತ್ತು ನಮ್ ಗಂಡ ಎಲ್ಲ ಅವ್ರದ್ದು ಮಾತು ಕೇಳ್ತಾರ್ರಿ. ಅವ್ರದ್ದು ಮೆಡಿಕಲ್ ಇಶ್ಯೂ ಐತ್ರಿ. ಅಂದ್ರ ಈಗ ಹೋದ ವರ್ಷ ನಮ್ಮ ಮದುವೆ ಆದ 1 ವರ್ಷ ನಂತರ ಅವ್ರದ್ದು ನಾವು ಟೆಸ್ಟ್ ಮಾಡ್ಕೊಂಡ್ರಿ. ಯಾಕಂದ್ರೆ ಬರೀ ರೀಸನ್ಸ್ ಹೇಳ್ತೀರಿ, ಬರೀ ಮೆಡಿಕಲ್ ಇಶ್ಯೂನೇ ಹೇಳ್ತಿರ್ರಿ. ಅವ್ರ ಕೈಕಾಲು ಹರಿಯಾಕತ್ತಾವ, ಕೈಕಾಲು ನುಸಾಕತ್ತಾವ, ನನಗ್ ಮನಸ್ಸಿಲ್ಲ, ಆಫೀಸ್ನಾಗ ಭಾಳ ಕೆಲಸ ಐತಿ, ಸ್ಟ್ರೆಸ್ ಐತಿ, ಈಗ ಮಕ್ಕಳ ಮಾಡುದ್ ಬ್ಯಾಡ, ನಮ್ಮ ಮಮ್ಮಿ ಹೇಳ್ಯಾಳ 3-4 ವರ್ಷ ಮಕ್ಕಳ ಮಾಡ್ಬೇಡ ಅಂತ. ಇಲ್ರಿ ಅವ್ರದ್ದು ಅದೇನೈತಿ ಹೇಳ್ರಿ. ಅಂದ್ರ ನಾವ್ ಅವ್ರದ್ದು ಟೆಸ್ಟ್ ಮಾಡ್ಸಂತ್ಲೆ ಅವ್ರದ್ದು ರಿಪೋರ್ಟ್ ಬಂತ್ರಿ, ಅವ್ರೊಳಗ ಫಾಲ್ಟ್ ಐತಿ ಅಂತ ಅವ್ರದ್ದು ಸರ್ಜರಿ ಮಾಡ್ಕೋಬೇಕಂತ ಹೇಳಿದ್ರಿ. ಅಲ್ಲಿ ಡಾಕ್ಟರ್ ಬೆಂಗಳೂರಾಗ ಟೆಸ್ಟ್ ಮಾಡ್ಸಿದ್ವಿ ನಾವ ಅಂತ. ಅಲ್ಲಿ ಕೇಳಂತ್ಲೆ ಅವ್ರ ಡಾಕ್ಟರ್ ಏನಂದ್ರಿ, ಸರ್ಜರಿ ಮಾಡಂತ್ಲೇನು ಯೂಸ್ ಐತಿಯೋ ಇಲ್ಲೋ ನಾವ್ ಹೇಳಕ್ ಆಗಂಗಿಲ್ಲ, ಯಾಕಂದ್ರ ಅವ್ರದ್ದು ಫಾಲ್ಟ ದೊಡ್ಡದೈತಿ ಅಂತ ಹೇಳಿದ್ರಿ. ಅವಾಗ ಒಂದ್ ಸ್ವಲ್ಪ ನಮಗ್ ಜಗಳ ಆತ್ರಿ. ಯಾಕಂದ್ರ ನಾವ್ ಮೋಸನ ಹೋದ್ವಲ್ರಿ. ಈ ಎಲ್ಲಾ ವಿಷಯ ನಮ್ ನೆಗ್ಯಾನಿ ಸುಷ್ಮಾ ಹಳ್ಕಿ ಇವ್ರಿಗೆ ಗೊತ್ತಿತ್ರಿ. ಅವ್ರ ಗೊತ್ತಿದ್ದನು ಮುಚ್ಚಿಟ್ಟು ಮದ್ವಿ ಮಾಡ್ಯಾರ್ರಿ. ಈಗ್ರಿ ನಾವ್ ಗಂಡನ್ ಬಿಟ್ಟ ಗೋಕಾಕ್ನ್ಯಾಗ 5 ತಿಂಗಳ ಇರ್ಬೇಕಂತ ಇದೆಲ್ಲಾ ಕಂಡೀಷನ್ ಹಾಕಿ ಇರ್ಸ್ಕೊಂಡ್ರಿ. ಅಲ್ಲಿ ಇದ್ದುರಿ ನಾವ. ಕುತ್ತಿಗೆ ಹಿಸ್ಕ ಅಲ್ಲಿ ಕಂಪ್ಲೇಂಟ್ ಆಗಿದ್ರಿ. ಈಗ ನಾವು ಬೆಂಗಳೂರಿಗೆ ಹೋದಾಗ್ರಿ ನಮ್ಮ ಅತ್ತಿನಿಂದ ಕುತ್ತಿಗೆ ಹಿಸ್ಕಾಕ್ ಬಂದಿರ್ರಿ. ಕುತ್ತಿಗೆ ಹಿಸ್ಕ ಗುಳದಾಳಿ ಎಲ್ಲಾ ಹರದ್ರಿ. ಅಲ್ಲಿ ನಮ್ಮ ಮನೆ ಬಾಜು ನಮ್ಮ ಅತ್ತಿ ಒಬ್ರಿ. ನಮ್ಮ ಯಜಮಾನ್ರ ಇಲ್ಲಾಗಿರ್ರಿ, ಅವ್ರ ಆಫೀಸ್ಗೆ ಹೋಗಿದ್ರ. ನಮ್ಮ ಅತ್ತಿನ ನನ್ ಕುತ್ತಿಗೆ ಎದಿ ಮೇಲೆ ಕುತ್ತಿಗೆ ಹಿಚ್ಕಾಕತ್ತಿರ್ರಿ. ನಮ್ಮ ಮನಿ ಬಾಜುಕಿನವ್ರು ಬಂದ ನಂಗೆ ಉಳಿಸಿರ್ರಿ. ಅವಾಗ ನಮ್ಮ ಮಮ್ಮಿ ಪಪ್ಪ ಬಂದ್ಮೇಲೆ ನಮ್ನೆಲ್ಲಾ ಮನ್ಯಾಗಿಂದ ಹೊರಗೆ ಹಾಕಿರ್ರಿ. ಈಗ ನಿಮ್ಮ ಗಂಡನ ಕಡೆ ಸಮಸ್ಯೆ ಇಟ್ಕೊಂಡು ನಿಮ್ಗೆ ಟಾರ್ಚರ್ ಕೊಟ್ಟಿದ್ರು? ನನ್ ಗಂಡನ ಕಡೆನ ಸಮಸ್ಯೆ ಇಟ್ಕೊಂಡ ನನಗ ಅವ್ರ ಮೆಡಿಕಲಿ, ಮೆಂಟಲಿ, ಫಿಸಿಕಲಿ ಟಾರ್ಚರ್ ಮಾಡ್ತಿರ್ರಿ ಭಾಳ. ಮತ್ ನಾವ್ ಬೆಂಗಳೂರಾಗ ಜ್ಞಾನ ಭಾರತಿಯೊಳಗ ಕಂಪ್ಲೇಂಟ್ ಹಾಕಿದ್ದು ರೀ. ಹಿಂಗ ನಮ್ಮ ಅತ್ತಿ ಕುತ್ತಿಗೆ ಹಿಚ್ಕಾಕ್ ಬಂದ ನಮ್ಮ ಮನ್ಯಾಗಿಂದ ಹೊರಗೆ ಹಾಕಿ ಹೋಗ್ಯಾರಂತ. ಆದ್ರೂನು ಅಲ್ಲಿ ಪೊಲೀಸ್ನವ್ರು ನಮಗೇನ್ ಸಹಾಯ ಮಾಡ್ಲಿಲ್ರಿ. ಮತ್ ಈಗ ಅಲ್ಲಿಂದ ಬಂದ್ ನಾವ್ ಇಲ್ಲಿ ಬೆಳಗಾವಿ ಮಹಿಳಾ ಪೊಲೀಸ್ ಸ್ಟೇಷನ್ ಒಳಗ ಕಂಪ್ಲೇಂಟ್ ಹಾಕಿದ್ದು ರೀ. ಅವ್ರು ಬರೀ ನಮ್ದು NCR ತಗೊಂಡ್ರಿ. ಆಗಸ್ಟ್ನ್ಯಾಗ ಆಗಿದ್ದ ಘಟನೆ ರೀ. 3 ತಿಂಗಳು ನಂದು FIR ಅನ್ನ ಹಾಕೋಲಿಲ್ರಿ. FIR ಹಾಕೋರಿ ಅಂತ ಹೇಳಿದ್ಗ ಅವ್ರ ನನ್ ಗಂಡನ ಕಡೆ ಅವ್ರ ಎಲ್ಲಾ ಸ್ಟ್ರಾಂಗ್ ಅದಾರ, ಎದಕ್ ಸುಮ್ಮ FIR ಹಾಕ್ತಿ, ಎಷ್ಟ ದುಡ್ಡು ಕೊಡ್ತಾರ ಅಷ್ಟ ತಗೊಂಡ ನೀ ಕೇಸ್ ಹಿಂದ್ ತಗೋ. ಬಂದಿದ್ರಿ. ಅವ್ರ ಫಸ್ಟ್ 2 ಲಕ್ಷ ಅಂದ್ರಿ. ಇನ್ನ ಕೇಸ್ ಹಾಕ್ಬಾರ್ದಂತರಿ. ಕೇಸ್ ಹಾಕ್ಬಾರ್ದು, ಮತ್ತ ಅವ್ರಿಗೆ ನಾ ಡೈವರ್ಸ್ ಕೊಡ್ಬೇಕಂತ 2 ಲಕ್ಷ ತಗೊಂಡ ನಾ ಹಿಂದ್ ಸರಿಬೇಕಂತ ಕೊಡಾಕ್ ಬಂದಿರ್ರಿ. ಇಲ್ಲಿ ಕೌನ್ಸಿಲಿಂಗ್ ಹೋಗಿದ್ರಿ ನಾವು ಸಖಿ ಸೆಂಟರ್ ಬೆಳಗಾವ್ದಾಗ. ಅಲ್ಲೇನು ಅವ್ರಿಗೆ ಹೇಳಿ ಹೋಗ್ಯಾರ್ರಿ, ಇದು ದುಡ್ಡು ಕೊಟ್ಟ ಮುಗಿಸ್ರಿ ಅಂತ. ಅವ್ರು ನಮಗ ಚಲೋ ರೆಸ್ಪಾನ್ಸ್ ಮಾಡ್ಲಿಲ್ರಿ. ಅವ್ರು ನಮಗ ಒತ್ತಡ ಹಾಕಿರ್ರಿ, ನೀ ದುಡ್ಡು ತಗೊಂಡ ವಾಪಸ್ ಹಿಂದ್ ತಗೋ ಅಂತ. ನಮ್ಮ ಯಜಮಾನ್ರ ಸಾಫ್ಟ್ ಇಂಡಿಯಾ ಕಂಪನಿ ಐತ್ರಿ ಬಿಡದಿ ಒಳಗ. ಅಲ್ಲಿ ಅವ್ರದ್ದು MSc ಆಗೇತ್ರಿ, ಪ್ರಾಡಕ್ಟ್ ಡೆವಲಪರ್ ಅಂತ ಅದಾರ್ರಿ ಅವ್ರ. ಈಗ ನಾವ್ ಇಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ದಾಗ, ಬೆಳಗಾವಿ ಮಹಿಳಾ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟೇವ್ರಿ. ಅಲ್ಲಿ ಕಂಪ್ಲೇಂಟ್ ಕೊಡುವಾಗ FIR ಒಳಗ ಎಲ್ಲಾ ಸೆಕ್ಷನ್ಸ್ ಹಾಕಿದ್ರಿ. ಈಗ ಚಾರ್ಜ್ ಶೀಟ್ ರೆಡಿ ಮಾಡುವಾಗ್ರಿ ಇನ್ಸ್ಪೆಕ್ಟರ್ ಸುನಿಲ್ ಪಾಟೀಲ್ ಅವ್ರ ನಮಗ್ ಕರೆದ, ಅವ್ರ ನಿನ್ ಗಂಡನ ಕಡೆ ಅವ್ರ 6 ಲಕ್ಷ ಕೊಡಾಕ್ ರೆಡಿ ಅದಾರ, ಅದ್ 6 ಲಕ್ಷ ತಗೊಂಡ ಕೇಸ್ ಹಿಂದ್ ತಗೋ ಅಂತ ಅಂದ್ರಿ. ನಾವ್ ಒಪ್ಲಿಲ್ರಿ. ಅದಕ್ಕ ನಾವ್ ಒಪ್ಲಿಲ್ಲ ಅನ್ನತ್ಲೆ ಅವ್ರ ಚಾರ್ಜ್ ಶೀಟ್ ಡಿಫೆಕ್ಟಿವ್ ಮಾಡ್ಯಾರಿ. ಅವ್ರ ಮೊದಲನು ಕೇಸ್ ನಾವು FIR ಕೊಡಾಕ್ ಹೋದಾಗನು ನಮಗ್ ಧಮ್ಕಿ ಕೊಟ್ಟಿರ್ರಿ, ನೀ ಇನ್ಸ್ಪೆಕ್ಟರ್ ಸುನಿಲ್ ಪಾಟೀಲ್ ಅವ್ರಿ. ಮತ್ ನೀ FIR ಮಾಡ್ಸಿರನು ಚಾರ್ಜ್ ಶೀಟ್ ಹೆಂಗ್ ಬರಿಬೇಕ್, ಏನ್ ಬರಿಬೇಕ್ ನನಗ್ ಗೊತ್ತೈತೆ, ನಿನ್ ಗಂಡಗ್ ಏನ್ ಶಿಕ್ಷೆ ಆಗಂಗಿಲ್ಲ, ಹೆಂಗ್ ಹೊರಗ್ ತರ್ಸು ಅದು ನಂಗ್ ಗೊತ್ತೈತೆ. ಮತ್ತೆ ಯಾರ್ಯಾರೋ ಮದ್ವಿ ಮಾಡ್ಕೋತಾರ, ನಮ್ಮ ಪೊಲೀಸರ ಕೊರಳಿಗೆ ಉರುಲ್ ತಂದ್ ಇಡ್ತಾರಂತ ನಮ್ಗ ಬೈದ್ರಿ ಅವ್ರ. ಮತ್ ನೀ ಎಷ್ಟ ಏನೋ ಮಾಡ್ರನು ಚಾರ್ಜ್ ಶೀಟ್ ಹೆಂಗ್ ಬರೆಯೋದ್ ನನಗ್ ಗೊತ್ತೈತಂತ ಇದ್ ಮಾಡಿ
ಮಾಡಿರಿ. ಈಗ ಅವ್ರು ಹೇಳಿದ ಪ್ರಕಾರನ ಅವ್ರ ಚಾರ್ಜ್ ಶೀಟ್ ಡಿಫೆಕ್ಟಿವ್ ಮಾಡಿದಾರ್ರಿ. ಅದ್ರಾಗಿಂದ ಡೌರಿ ಹರಾಸ್ಮೆಂಟ್ ತೆಗದಾರಿ, 307 ತೆಗದಾರಿ. ಮತ್ ನಾ ಕಂಪ್ಲೇಂಟ್ ಕೊಡುವಾಗ ನಮ್ಮ ಅತ್ತಿ ಭಾವ, ನಮ್ ನೆಗ್ಯಾನಿ, ಮತ್ತ ನನ್ ಗಂಡನ್ ಸೋದರ ಮಾವ ಮತ್ತ ನನ್ ಗಂಡ ಇವ್ರ 5 ಜನರ ಮ್ಯಾಗ ಕೊಟ್ಟಿನ್ರಿ. ಈಗ ನನ್ ಗಂಡನ್ ಮ್ಯಾಗ ಬರೀ ಒಂದ್ ಸಣ್ಣ ಪುಟ್ಟ ಕಿರ್ಕೊ ಹೊಡೆದಾಟ ಕೇಸ್ ಹಾಕಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಯಾರ್ರಿ. ಮತ್ತ ಅವ್ರದ್ದು ಎಲ್ಲಾ ಹೆಸರು ತೆಗದಾರ್ರಿ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಾನು ಈಗಾಗಲೇ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ. ವಿವಿಧ ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿದ್ದೇನೆ. ನನಗೆ ನಿಮ್ಮ ಅಮೂಲ್ಯ ಮತ ನೀಡಿ ಎಂದು ಪ್ರಿಯಾಂಕಾ ಜಾರಕಿಹೊಳಿ ಯಮಕನಮರಡಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದ್ರು. ಯಮಕನಮರಡಿ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ನೀಡಿ ಮಾತನಾಡಿದ ಅವರು, ನಾನು ಈಗಾಗಲೇ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ. ಅದೇ ರೀತಿ ನಮ್ಮ ತಂದೆಯವರು ಈ ಕ್ಷೇತ್ರವನ್ನ ಎಲ್ಲ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಹಾಗೆ ನಾನು ಬೆಳೆಯಬೇಕು. ಇದಕ್ಕೆ ನಿಮ್ಮ ಮನೆ ಮಗಳಾದ ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನನಗೆ ನೀಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯಕ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಯಮಕನಮರಡಿ. ಮಾಜಿ ಸಂಸದ ಡಿಎಸ್ಬಿ ಸಿದ್ನಾಳ್ ಅವರ ಪುತ್ರ ಹಾಗೂ ವಿಜಯ ಸಂಕೇಶ್ವರ್ ಅವರ ಅಳಿಯ ಶಿವಕಾಂತ್ ಸಿದ್ನಾಳ್ ಅನಾರೋಗ್ಯದ ಕಾರಣದಿಂದಾಗಿ ಶನಿವಾರ ಮಧ್ಯಾಹ್ನ ಬೆಳಗಾವಿಯ ತಮ್ಮ ಮನೆಯಲ್ಲಿ ನಿಧನರಾಗಿದ್ದಾರೆ. ಬೆಳಗಾವಿಯ ಉದ್ಯಮಿ ಶಿವಕಾಂತ್ ಸಿದ್ನಾಳ್ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಹೌದು, ಮಾಜಿ ಸಂಸದ ಡಿಎಸ್ಬಿ ಸಿದ್ನಾಳ್ ಅವರ ಪುತ್ರ ಹಾಗೂ ವಿಆರ್ಎಲ್ ಸಮೂಹದ ಚೇರ್ಮನ್ ಆಗಿರೋ ವಿಜಯ್ ಶಂಕೇಶ್ವರ್ ಅವರ ಅಳಿಯರಾಗಿದ್ದ 49 ವಯಸ್ಸಿನ ಶಿವಕಾಂತ್ ಸಿದ್ನಾಳ್ ಕೆಲ ಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಶನಿವಾರ ಮಧ್ಯಾಹ್ನ ಬೆಳಗಾವಿಯ ತಮ್ಮ ಮನೆಯಲ್ಲಿ ನಿಧನರಾಗಿದ್ದಾರೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸುದ್ದಿ ಮುಂದುವರಿಸೋಣ ವಿರಾಮದ ನಂತರ. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಸುನದೊಳ್ಳಿ ಬಳಿ ಇರೋ ಸೇತುವೆಗೆ ಗೇಟ್ ಹಾಕಿರೋದ್ರಿಂದ ಸೇತುವೆ ಮೇಲಿನ ನೀರು ಹರಿದು ಬರ್ತಾ ಇದೆ. ಇದರಿಂದ ಜನರ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ಹೀಗಾಗಿ ಸೇತುವೆ ಮೇಲಿನ ಸಂಚಾರ ಸ್ಥಗಿತಗೊಳಿಸಿ ಅಂತ ಮೂಡಲಗಿಯ ತಹಸೀಲ್ದಾರ್ ಆದೇಶ ಹೊರಡಿಸಿದ್ದಾರೆ.
ಮೂಡಲಗಿಯಲ್ಲಿ ಬೇಸಿಗೆ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ನೀರನ್ನ ಬಿಡುಗಡೆ ಮಾಡಿದ ಹಿನ್ನೆಲೆ ಶುಕ್ರವಾರದಂದು ಸುನದೊಳಿಯ ಬಳಿ ಘಟಪ್ರಭಾ ನದಿಯ ಸೇತುವೆಗೆ ಗೇಟ್ಗಳನ್ನು ಹಾಕಿರೋದ್ರಿಂದ ಸೇತುವೆ ಮೇಲೆ ನೀರು ಹರಿದು ಬರ್ತಾ ಇದೆ. ತಾಲೂಕಿನ ಸುನದೊಳಿ ಮೂಡಲಗಿಗೆ ಸಂಪರ್ಕ ಕಲ್ಪಿಸುವ ಸುನದೊಳಿ ಸೇತುವೆಯು ಜಲಾವೃತಗೊಂಡು ಸಂಚಾರ ಸ್ಥಗಿತಗೊಂಡಿದೆ. ಸೇತುವೆ ಮೇಲಿನ ಸಂಚಾರ ಸ್ಥಗಿತಗೊಳಿಸಿ ಎಂದು ತಹಸೀಲ್ದಾರ ಬಿಎಸ್ ಖಡಕ್ಬಾವಿ ಆದೇಶ ಹೊರಡಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೇಸಿಗೆ ಶುರುವಾಗಿರೋ ಹಿನ್ನೆಲೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ 3 ದಿನದ ಚಿನ್ನರ ಚಿಲಿಪಿಲಿ ಬೇಸಿಗೆ ಶಿಬಿರಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ರಾಯಬಾಗ ತಾಲೂಕಿನ ಕೊಡಚಿ ಪಟ್ಟಣದ ಜಮಖಂಡಿ ರಸ್ತೆಗಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ 3 ದಿನದ ಚಿನ್ನರ ಚಿಲಿಪಿಲಿ ಬೇಸಿಗೆ ಶಿಬಿರಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಎಂಕೆ ಹುಬ್ಬಳ್ಳಿಯ ಬಿಕೆ ಜ್ಯೋತಿಯವರು ಮಾತನಾಡಿ, ಮಕ್ಕಳ ಆಂತರಿಕ ಗುಣಗಳು ಮೌಲ್ಯಗಳನ್ನು ಹೊರತರೋದಕ್ಕೆ ಶಿಬಿರ ಆಯೋಜಿಸಿದ್ದು, ಆಟದ ಜೊತೆಗೆ ಪಾಠ, ನೃತ್ಯ, ಗಾಯನದಂತಹ ವಿವಿಧ ಚಟುವಟಿಕೆಗಳನ್ನು ಮಾಡುವ ಮೂಲಕ ಅದ್ಭುತ ಶಕ್ತಿಯನ್ನ ಜಾಗೃತಗೊಳಿಸುವ ಕಾರ್ಯ ಈ ಶಿಬಿರದಲ್ಲಿ ಮಾಡಲಾಗುತ್ತೆ ಎಂದರು. ಮಕ್ಕಳ ಈ ಬೇಸಿಗೆ ಶಿಬಿರವನ್ನ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಇಡೀ ವರ್ಷ ಪಾಠಗಳನ್ನ ಓದ್ತೇವೆ, ಕಾಂಪಿಟೇಷನ್ಸ್ ಗಳಿರ್ತವೆ, ಎಕ್ಸಾಮ್ಸ್ ಇರ್ತವೆ. ಆದ್ರೆ ಆಂತರಿಕವಾಗಿರುವಂತಹ ಗುಣಗಳನ್ನ, ಮೌಲ್ಯಗಳನ್ನ ಹೊರತರುವಂತಹ ಕಾರ್ಯ ಈ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಪಾಠದ ಜೊತೆಗೆ, ಆಟದ ಜೊತೆಗೆ, ಹಾಡುಗಳ ಜೊತೆಗೆ ಅದರಲ್ಲಿಯ ಅಧ್ಯಾತ್ಮವನ್ನ ಹೇಳಿಕೊಡ್ತಾ ನಮ್ಮ ಒಳಗಡೆ ಇರುವಂತಹ ಶಕ್ತಿಗಳನ್ನ ಜಾಗೃತ ಮಾಡೋದು. ಸ್ವಾಮಿ ವಿವೇಕಾನಂದ, ಶಿವಾಜಿ ಮಹಾರಾಜರು ಅಥವಾ ಇನ್ನೂ ಅನೇಕ, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅನೇಕ ಗಣ್ಯರೆಲ್ಲ ಏನೆಲ್ಲ ಆಗೋಗಿದ್ದಾರೆ, ಅವರನ್ನ ಕೇವಲ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲಾರಲ್ಲೂ ಇರುವಂತ ಶಕ್ತಿ ನಾವೆಲ್ಲರಲ್ಲೂ ಕೂಡ ಇದೆ. ಅದನ್ನ ಜಾಗೃತಿ ಮಾಡುವ ಜೊತೆಗೆ ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂತಹ ಪರಮಾತ್ಮನಿಂದ ಮತ್ತೆ ನಾವಿವತ್ತು ಆ ಶಕ್ತಿಯನ್ನು ನಂತರ ಕೊಡಜಿ ಸೇವಾ ಕೇಂದ್ರದ ಸಂಚಾಲಕಿ ಬಿಕೆ ವಿದ್ಯಾ ಅವರು ಮಾತನಾಡಿ, ನಮ್ಮ ಸಂಸ್ಕಾರ ಶುದ್ಧ ಇದ್ರೆ ಸಂಸಾರವೂ ಕೂಡ ಶುದ್ಧವಾಗಿರುವುದು. ಆದ್ದರಿಂದ ಎಲ್ಲರೂ ಒಳ್ಳೆ ಸಂಸ್ಕಾರವನ್ನ ಪಡೆದುಕೊಳ್ಳೋಕೆ ತಿಳಿಸಿದ್ರು. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಜನರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಅವಶ್ಯಕತೆ ಬಹಳಷ್ಟು ಯಾಕಂತಂದ್ರೆ ಸಂಸ್ಕಾರ ಸುಂದರ ಇತ್ತು ಅಂತಂದ್ರೆ ಸಂಸಾರನೂ ಕೂಡ ಸುಂದರ ಆಗಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಯಾವ ರೀತಿಯಾಗಿ ಇವತ್ತಿನ ದಿನ ನಾವು ನೋಡಾಕತ್ತೀವಿ, ಕೋವಿಡ್ ನಂತರ ಮಕ್ಕಳಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಹೇಳ್ತಾರ, ಕೋವಿಡ್ ನಂತರ ಏನಾಗೈತೆ ಅಂತಂದ್ರೆ ಮಕ್ಕಳಿಗೆ ಏಕಾಗ್ರತೆ ಅನ್ನೋದು ಬಹಳ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಮಕ್ಕಳು ಕೂಡಂಗೆ ಇಲ್ರಿ, ಕೂಡಂಗೆ ಇಲ್ಲ. ಅದಕ್ಕೆ ಒಂದು ಶಾರೀರಿಕವಾಗಿಯೂ ಏಕಾಗ್ರತೆ ಬೇಕಾಗ್ತೈತಿ, ಮಾನಸಿಕವಾಗಿಯೂ ಕೂಡ ಏಕಾಗ್ರತೆ ಬೇಕಾಗ್ತೈತಿ. ಆ ಒಂದು ಏಕಾಗ್ರತೆ ಇತ್ತಂತಂದ್ರೆ ವಿದ್ಯೆನೂ ಕೂಡ ಓದಲಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕಾಗಿ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ತಂದೆ ತಾಯಿಗಳಿಗೆ ಟೆನ್ಷನ್ ಆಗಿರ್ತದೆ. ಇವತ್ತು ಅಂದಿರ್ತಾರೆ, ಒಟ್ಟ ಮಕ್ಕಳು ಓದಾಗಿಲ್ಲ ಅಂತೇಳಿ. ಮಕ್ಕಳಿಗಿಂತ ಹೆಚ್ಚು ಯಾರಿಗೆ ಟೆನ್ಷನ್ ಅಂತಂದ್ರೆ ತಂದೆ ತಾಯಿಗಳಿಗೆ. ಎಕ್ಸಾಮ್ ಬರ್ತು ಅಂತಂದ್ರೆ ಮಕ್ಕಳಿಗಿಂತ ಟೆನ್ಷನ್ ಯಾರಿಗೆ ಆಗಿರ್ತೈತೆ ಅಂತಂದ್ರೆ ಅವ್ರ ಪೇರೆಂಟ್ಸ್ಗಳಿಗೆ, ಅಪ್ಪ ಅಮ್ಮಗೆಲ್ಲ ಟೆನ್ಷನ್ ಆಗಿರ್ತದೆ. ಆ ಒಂದು ಪರಿಸ್ಥಿತಿ ಇವತ್ತಿನ ದಿನ ಬಂದಿದ್ದೇವೆ. ಅದಕ್ಕಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ. ಸಂಜು ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 9 ತಿಂಗಳು ಕಳೆದರೂ ರೈತಪರ ಯೋಜನೆ ಮಾಡಿಲ್ಲ. ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲಾಭವಾಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ.
ತಪಾಸಣೆ ಮಾಡಿಸಿದಾಗ ಗಂಡನಲ್ಲಿ ಸಮಸ್ಯೆ, ವಿನಾಕಾರಣ ಪತ್ನಿ ಮೇಲೆ ಆರೋಪ, ವರದಕ್ಷಿಣೆ ಕಿರುಕುಳ ನೀಡಿ ಗಂಡನ ಮನೆಯವರಿಂದ ಥಳಿತ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.